ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಸರ್ಕಾರ ಈಗಾಗಲೇ 72,000 ಹುದ್ದೆಗಳ ನೇಮಕಾತಿಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈ ವಿಡಿಯೋ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂದರೆ, ನೋಟಿಫಿಕೇಷನ್ಗೆ ಸರ್ಕಾರ ರೆಡಿಯಾಗಿದೆ, ಎಕ್ಸಾಮ್ ಎದುರಿಸೋಕೆ ನೀವು ಸಿದ್ಧರಿದ್ದೀರಾ ಎನ್ನುವಂತಹ ಒಂದು ವಿಡಿಯೋ ಇದಾಗಿದೆ. ಈ ವಿಡಿಯೋ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತಂದರೆ, ಈಗಾಗಲೇ ಸರ್ಕಾರ ಹಲವು ನೋಟಿಫಿಕೇಷನ್ಗಳನ್ನು ಹೊರಡಿಸ್ತಾ ಇದೆ. ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಹೊರಬಿದ್ದಿದೆ, HK ಮತ್ತು ನಾನ್ HK. ಈಗಾಗಲೇ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಈಗಾಗಲೇ ನಾವು 72,000 ಹುದ್ದೆಗಳ ನೋಟಿಫಿಕೇಷನ್ಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇನ್ನು 2 ತಿಂಗಳಲ್ಲಿ ನಾವು ಏನು ನೋಟಿಫಿಕೇಷನ್ನ ಹೊರಡಿಸ್ತೀವಿ ಎನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಕನಸು ಕಾಣೋದು ಮುಖ್ಯವಲ್ಲ, ಆ ಕನಸನ್ನು ನನಸಾಗಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಯಾರು ಮಾಡ್ತಾರೋ ಅವರು ಮಾತ್ರ ಆ ಕನಸಿಗೆ ಸರಿಯಾದ ಅರ್ಹ ವ್ಯಕ್ತಿ ಆಗ್ತಾರೆ. ಯಶಸ್ಸು ಅಂತಕ್ಕಂಥದ್ದು ಕೇವಲ ಅದೃಷ್ಟದಿಂದ ಬರುವುದಿಲ್ಲ, ನಿಮ್ಮ ಪರಿಶ್ರಮದಿಂದ ಬರುತ್ತೆ. ಹಾಗಾಗಿ ಯಾವ ವ್ಯಕ್ತಿ ಪರಿಶ್ರಮವನ್ನು ಪಡ್ತಾನೋ ಅಥವಾ ಈ ದಿನವನ್ನು ಸರಿಯಾಗಿ ಬಳಸ್ಕೊಡ್ತಾನೋ ಅವನು ನಾಳೆಯ ಹೀರೋ ಆಗ್ತಾನೆ. ಹಾಗಾಗಿ ನಿಮ್ಮ ಒಂದು ಭವಿಷ್ಯಕ್ಕೆ ನೀವೇ ಶಿಲ್ಪಿಗಳು. ಹಾಗಾಗಿ ಇಂದು ನೀವು ಯಾವ ರೀತಿ ಓದುತ್ತೀರಿ, ಅಧ್ಯಯನವನ್ನು ಮಾಡುತ್ತೀರಿ ಎನ್ನುವಂತಹ ಒಂದು ವಿಷಯದ ಆಧಾರದ ಮೇಲೆ ಮುಂದೆ ನಿಮ್ಮ ಭವಿಷ್ಯ ನಿರ್ಮಾಣ ಆಗುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಎಕ್ಸಾಮ್ ಎದುರಿಸೋಕೆ ಸಿದ್ಧರಿದ್ದೀರಾ ಎನ್ನುವಂತಹ ವಿಶೇಷ ವಿಡಿಯೋದ ಜೊತೆಯಲ್ಲಿ 2 ತಿಂಗಳಲ್ಲಿ ಎಕ್ಸಾಮನ್ನು ಹೇಗೆ ಕ್ರ್ಯಾಕ್ ಮಾಡ್ಬೋದು ಎನ್ನುವುದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಈಗಾಗಲೇ ನೀವೆಲ್ಲ ದಿನಪತ್ರಿಕೆಗಳಲ್ಲಿ ನೋಡಿರ್ತೀರಿ, ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. 72,000 ಶಿಕ್ಷಕರ ಒಂದು 72,000 ನೇಮಕಾತಿಗೆ ಸರ್ಕಾರ ಅಸ್ತು ಅಂತ ಹೇಳಿದೆ. ಎಷ್ಟು? 72,000 ನೇಮಕಾತಿ. ನೋಡಿ, ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ, 2 ತಿಂಗಳಲ್ಲಿ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಅಧಿಸೂಚನೆಯನ್ನು 4 ತಿಂಗಳಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ. 4 ತಿಂಗಳಲ್ಲಿ ಪರೀಕ್ಷೆಯನ್ನು ಮಾಡಿಬಿಟ್ಟು 6 ತಿಂಗಳಲ್ಲಿ ಆರ್ಡರನ್ನು ಕೊಡ್ತಾರೆ, ಆದೇಶ ಪತ್ರಗಳನ್ನು. ಹಾಗಾಗಿ ನೋಡಿ, ಇಲ್ಲಿಯವರೆಗೆ ನಿಮ್ಮ ಕಾಯುವಿಕೆಗೆ ಅಂತ್ಯ ಸಮೀಪಿಸ್ತಾ ಇದೆ. ಬಟ್ ನಿಮ್ಮ ಒಂದು ಕಾಯುವಿಕೆಯು ಒಂದು ಒಳ್ಳೆಯ ಪರಿಣಾಮವನ್ನು, ಒಳ್ಳೆಯ ಒಂದು ಫಲವನ್ನು ನೀಡಬೇಕಾದ್ರೆ ನಿಮ್ಮ ಈ ದಿನವನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ಇಂಥ ಒಂದು ಅವಕಾಶಗಳು ಮತ್ತೆ ಸಿಗೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಏನು 72,186 ಹುದ್ದೆಗಳಿಗೆ ಭರ್ತಿ ಮಾಡೋಕ್ಕೆ ಸರ್ಕಾರ ಸಿದ್ಧತೆಯನ್ನು ಹೊಡೆಸ್ಕೊಂಡಿದೆ. ಅದರಲ್ಲಿ ನಾನ್ HK 40,000 ಹುದ್ದೆಗಳಿದೆ, ಕಲ್ಯಾಣ ಕರ್ನಾಟಕ ಹುದ್ದೆಗಳು 32,000 ಇದೆ. ಒಟ್ಟಾರೆಯಾಗಿ ಅಧಿಸೂಚನೆ ಮುಂದಿನ 2 ತಿಂಗಳೊಳಗೆ ಆಗುತ್ತೆ. ಇಲ್ಲಿ ನೋಡಿ, ಒಂದು ರೂಲ್ಸನ್ನು ಫಾಲೋ ಮಾಡ್ಕೊಂಡಿದ್ದಾರೆ. 2, 4 ಮತ್ತು 6. ಏನು 2 ಅಂದರೆ 2 ತಿಂಗಳೊಳಗೆ ನೋಟಿಫಿಕೇಷನನ್ನು ಹೊರಡಿಸ್ತಾರೆ, 4 ತಿಂಗಳೊಳಗೆ ಎಕ್ಸಾಮನ್ನು ನಡೆಸ್ತಾರೆ, 6 ಮಂತ್ ಒಳಗೆ ನಿಮ್ಮ ಕಂಪ್ಲೀಟಾಗಿ ಪ್ರೊಸೆಸನ್ನು ಮುಗಿಸ್ಬಿಟ್ಟು ನೀವು ಕೆಲಸಕ್ಕೆ ಹಾಜರಾಗ್ಬೋದು. ಹಾಗಾಗಿ ನೋಡಿ, ಸರ್ಕಾರ ಇಷ್ಟು ಸ್ಪೀಡಾಗಿ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ನೋಡಿ, ಸುಮಾರು ವರ್ಷಗಳ ನಂತರ ನೇಮಕಾತಿ ಅಧಿಸೂಚನೆಗಳು ಹೊರಬೀಳ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ಇಲ್ಲಿವರೆಗೆ ಏನು ಸಮಯವನ್ನು ಕಳೆದಿದ್ದೀರೋ, ಇನ್ನು ಮುಂದೆ ಸಮಯವನ್ನು ಕಳೆದ್ರೆ ನಿಮ್ಮ ಒಂದು ಭವಿಷ್ಯ ಉಜ್ವಲವಾಗೋದರಲ್ಲಿ ಹಿಂದೆ ಬೀಳುತ್ತೆ. ಹಾಗಾಗಿ ನಾನು ಇತ್ತೀಚೆಗೆ ಸುಮಾರು ವಿದ್ಯಾರ್ಥಿಗಳು ಕಾಲ್ ಮಾಡಿ ಕೇಳ್ತಾ ಇದ್ದರು, ಸರ್ ಟೈಮ್ ತುಂಬ ಕಡಿಮೆ ಇದೆ, ಯಾವ ರೀತಿ ಓದಬೇಕು ಎನ್ನುವಂತಹ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದರು. ಆ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ನೀಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೋಡಿ, 2 ತಿಂಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕ್ಲಿಯರ್ ಮಾಡಲು ಅನುಸರಿಸಬೇಕಾದಂತಹ ಸ್ಟ್ರಾಟಜಿಗಳೇನು, ತಂತ್ರಗಳೇನು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ ನೋಡಿ, ಯಾವುದೇ ಒಬ್ಬ ವಿದ್ಯಾರ್ಥಿ ಅಥವಾ ಸ್ಪರ್ಧಾರ್ಥಿ ಏನಿದಾರಲ್ಲ, ಮೊದಲು ಸ್ಪಷ್ಟ ಗುರಿಯನ್ನು ನಿಗದಿಪಡಿಸಬೇಕಾಗುತ್ತೆ. ಒಂದು ಸ್ಪಷ್ಟ ಗುರಿ ಇರಬೇಕು. ಗುರು ಇರ್ತಾರೆ, ಸುಮಾರು ಕೋಚಿಂಗ್ಗಳಿದ್ದಾವೆ, ಮೆಂಟರ್ಗಳಿದ್ದಾರೆ, ನಿಮ್ಮ ಹಿರಿಯರಿದ್ದಾರೆ, ಈಗಾಗಲೇ ಕ್ಲಿಯರ್ ಮಾಡಿರ್ತಕ್ಕಂಥ ನಿಮ್ಮ ಬ್ರದರ್ಸ್ ಇರ್ತಾರೆ. ಅದರ ಜೊತೆಯಲ್ಲಿ ಸುಮಾರು ಜನ ಗುರುಗಳಿದ್ದಾರೆ, ಗೈಡ್ ಮಾಡೋರಿದ್ದಾರೆ. ಬಟ್ ನಿರ್ದಿಷ್ಟವಾದಂತಹ ಗುರಿಯನ್ನು ಮೊದಲು ನಾವು ನಿರ್ಧಾರ ಮಾಡಬೇಕಾಗುತ್ತೆ ಸ್ಪರ್ಧಾರ್ಥಿಗಳು. ನೋಡಿ, ಯಾವ ಒಂದು ಪರೀಕ್ಷೆಯನ್ನು ಬರೆಯುತ್ತಿದ್ದೀರಿ ಎಂಬುದನ್ನು ಸ್ಪಷ್ಟಪಡಿಸಬೇಕು. ಯಾಕೆ ಈ ಅಂಶವನ್ನು ಹೇಳ್ತೀನಿ ನಾನು ಅನ್ನೋದಾದರೆ ಸ್ನೇಹಿತರೆ, ಸುಮಾರು ವಿದ್ಯಾರ್ಥಿಗಳು ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನಾನು PC ಅಥವಾ ಗ್ರೂಪ್ C ಎಕ್ಸಾಮ್ಗೆ ಓದಲಾ, ಅಥವಾ ನಾನು ಎಲಿಜಿಬಲ್ ಇದ್ದೀನಿ, KCET ಕ್ಲಿಯರ್ ಆಗಿದೆ, ಅಥವಾ KCET ಇನ್ನೂ ಕ್ಲಿಯರ್ ಆಗಿಲ್ಲ, ಯಾವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ, ಅಥವಾ ಟೀಚರ್ ಎಕ್ಸಾಮ್ಗೆ ಇನ್ನೇನು ಕಾಲ್ಫರ್ ಆಗುತ್ತೆ, GPT
ಮತ್ತು HSTR PU ಕಾಲೇಜ್ ಎಲ್ಲ ಕಾಲ್ಫರ್ ಆಗುತ್ತೆ. ಯಾವುದಕ್ಕೆ ಸಿದ್ಧತೆಯನ್ನು ಮಾಡಬೇಕು ಎನ್ನುವಂತಹ ಒಂದು ಗೊಂದಲದಲ್ಲಿ ಒಳಗಾಗ್ತೀರಿ. ನಾನು ಏನು ಹೇಳ್ತೀನಿ ನಿಮಗೆ ಅನ್ನೋದಾದರೆ, ಏನು ಸಜೆಷನ್ ಕೊಡ್ತೀನಿ ಅನ್ನೋದಾದರೆ ಸ್ನೇಹಿತರೆ, ನೋಡಿ, ನೀವು ಯಾವ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಹೆಚ್ಚಿನ ಸ್ಕಿಲ್ಗಳು ಅಥವಾ ಹೆಚ್ಚಿನ ನಾಲೆಜನ್ನು ನೀವು ಬಿಲ್ಡ್ ಮಾಡ್ಕೊಂಡಿದ್ದೀರೋ ಈಗಾಗಲೇ, ಅಥವಾ ಯಾವ ಒಂದು ಎಕ್ಸಾಮನ್ನು ಪಾಸ್ ಮಾಡಲೇಬೇಕು ಎನ್ನುವಂತಹ ಒಂದು ಗುರಿಯನ್ನು ಇಟ್ಕೊಂಡಿದ್ದೀರೋ ಆ ಒಂದು ಗುರಿ ನಿಮಗೆ ಸ್ಪಷ್ಟವಾಗಿರಬೇಕು. ಫಾರ್ ಎಕ್ಸಾಂಪಲ್ಲು, ನೀನು PCಗೆ ಓದ್ತೀಯ, ಟೀಚರ್ಗೆ ಓದ್ತೀನಿ, PU ಕಾಲೇಜ್ಗೆ ಓದ್ತೀನಿ ಅಂದರೆ ಆಗೋದಿಲ್ಲ. ಸುಮಾರು ಒಂದೇ ಬಾರಿಗೆ ಎರಡೆರಡು ದೋಣಿಗಳ ಮೇಲೆ ಕಾಲಿಟ್ಟಂತೆ ಆಗುತ್ತೆ. ಎರಡು ದೋಣಿಗಳಲ್ಲಿ ಕೂಡ ನೀವು ಒಂದೇ ಬಾರಿಗೆ ಪ್ರಯಾಣ ಮಾಡೋಕ್ಕೋಗೋದಿಲ್ಲ. ಹಾಗಾಗಿ ಒಂದೇ ಒಂದು ಸ್ಪಷ್ಟವಾದ ಗುರಿಯನ್ನು ಇಟ್ಕೊಂಡ್ಬಿಟ್ಟು ನೀವು ಸಿದ್ಧತೆಯನ್ನು ಮಾಡಿಕೊಂಡ್ರೆ ನಿಮ್ಮ ಕನಸಿನ ಹುದ್ದೆಯನ್ನು ನೀವು ಪಡಿಬೋದಾಗಿದೆ. ನೋಡಿ, ಯಾವ ಪರೀಕ್ಷೆಯನ್ನು ಬರೀತಿದ್ದೀರಿ ಅಂತಕ್ಕಂಥದ್ದು ಸ್ಪಷ್ಟಪಡಿಸಬೇಕು. ನೀವು PC ಓದ್ತಾ ಇದ್ದೀರಿ ಅಂದರೆ PCಗೆ ಓದ್ತಿದ್ದೀನಿ, PC ಆಗಲೇಬೇಕು ಇನ್ನು 6 ತಿಂಗಳೊಳಗೆ ಎನ್ನುವಂತಹ ಒಂದು ನಿರ್ದಿಷ್ಟವಾದಂತಹ ಗುರಿಯನ್ನು ಇಟ್ಕೊಳ್ಬೇಕು. ಇನ್ನು ಎರಡನೇ ಒಂದು ಸ್ಟ್ರಾಟಜಿ ಏನು ಅನ್ನೋದಾದರೆ ಸ್ನೇಹಿತರೆ, ಸಿಲೆಬಸ್ ಏನು ಪಠ್ಯಕ್ರಮ ಇದೆಯಲ್ಲ ಅದನ್ನ ಕಂಪ್ಲೀಟಾಗಿ ನೀವು ತಿಳ್ಕೊಳ್ಬೇಕಾಗುತ್ತೆ. ಆ ಒಂದು PC ಎಕ್ಸಾಮ್ಗೆ ಅಥವಾ ಟೀಚರ್ ಎಕ್ಸಾಮ್ಗೆ ಅಥವಾ KS ಎಕ್ಸಾಮ್ಗೆ ಒಂದು ಸಿಲೆಬಸ್ ಇರುತ್ತೆ, ಪಠ್ಯಕ್ರಮ ಇರುತ್ತೆ. ಈ ಪಠ್ಯಕ್ರಮವನ್ನು ನೀವು ಚೆನ್ನಾಗಿ ನೋಡ್ಕೊಂಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಈ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ನೋಟ್ಸನ್ನು ತಯಾರು ಮಾಡ್ಕೊಳ್ಬೇಕಾಗುತ್ತೆ. ಪರೀಕ್ಷಾ ಮಾದರಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವ ರೀತಿ ಇರುತ್ತೆ, ನೆಗೆಟಿವ್ ವ್ಯಾಲ್ಯೂಷನ್ ಇರುತ್ತೋ ಅಥವಾ ಎಷ್ಟು ಅಂಕಗಳಿಗಿರುತ್ತೆ, ಎಷ್ಟು ಪೇಪರ್ ಇರತಕ್ಕಂಥ ಒಂದು ಸ್ಪಷ್ಟ ಚಿತ್ರಣ ನಿಮಗೆ ಕಣ್ಣೆದುರು ಇರಬೇಕಾಗುತ್ತೆ. ಆ ಒಂದು ಸಿಲೆಬಸ್ಗೆ ತಕ್ಕಂತೆ ನಿಮ್ಮ ತಯಾರಿಯನ್ನು ನಡೆಸಬೇಕಾಗುತ್ತೆ. ಇನ್ನು ಎರಡನೇ ಸ್ಟ್ರಾಟಜಿ ಏನು ಅನ್ನೋದಾದ್ರೆ ಸ್ನೇಹಿತರೆ, ಇರ್ತಕ್ಕಂಥ 60 ದಿನಗಳ ಅಧ್ಯಯನವನ್ನು ಯೋಜನೆ ಮಾಡಬೇಕು. ನೋಡಿ, ಈಗ ನನಗೆ 60 ದಿನ ಮಾತ್ರ ಇದೆ. ಈ ಸಂದರ್ಭದಲ್ಲಿ ನನಗೆ ಇನ್ನೂ 3 ತಿಂಗಳು ಬೇಕಿತ್ತು. ಸರ್ಕಾರ ಏನು ಮಾಡ್ತಾಯಿದೆ, ಇಲ್ಲಿವರೆಗೂ ಕಾಲ್ಫರ್ ಮಾಡಿಲ್ಲ. ಈಗ ಒಮ್ಮೆಲೆ ನೋಟಿಫಿಕೇಶನ್ ಹೊರಗೆ ಬಿಟ್ಟು ಕೇವಲ 2 ತಿಂಗಳಲ್ಲಿ ಎಕ್ಸಾಮನ್ನು ಬರೀರಿ ಅಂತ ಹೇಳಿದರೆ ನಾವು ಹೆಂಗೆ ಬರೀಬೇಕು ಅಂತೇಳಿ ಕೆಲವು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ. ಜೊತೆಗೆ ಇದೇ ಒಂದು ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡು ಬರೀ ಇದೇ ಚರ್ಚೆ ಮಾಡ್ತಾ ಹೋಗ್ತಾರೆ. ಅಲ್ಲಿಗೆ 1 ತಿಂಗಳು ಕಳೆದೋಗುತ್ತೆ. ಸ್ನೇಹಿತರೆ, ನೀವು ಈ ರೀತಿ ಚರ್ಚೆ ಮಾಡ್ತಾ ಇದ್ದರೆ ಇನ್ನಿತರ ವಿದ್ಯಾರ್ಥಿಗಳು ನಿಮಗಿಂತ ಮುಂದೆ ಅಧ್ಯಯನದಲ್ಲಿ ಮುಂದೆ ಹೋಗಿಬಿಟ್ಟು ತಮ್ಮ ಕನಸಿನ ಹುದ್ದೆಯನ್ನು ಪಡ್ತಾರೆ. ಹಾಗಾಗಿ ನಾನೇನು ಹೇಳ್ತೇನೆ ಅಂದರೆ 60 ದಿನಗಳ ಅಧ್ಯಯನ ಯೋಜನೆಯನ್ನು ಕಂಪ್ಲೀಟಾಗಿ ರೂಪಿಸ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಇರಬೇಕು 60 ದಿನಗಳ ಯೋಜನೆ ಅಂದರೆ, ಮೊದಲು 45 ದಿನ ಏನಿದೆಯೋ ಅದು ನಿಮ್ಮ ಒಂದು ಸಿಲೆಬಸ್ ಏನಿದೆಯಾ, ನೀವು ಯಾವ ಪರೀಕ್ಷೆಯನ್ನು ಸಿದ್ಧತೆಯನ್ನು ಮಾಡ್ತಾಯಿದ್ರೋ ಅದರ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಒಮ್ಮೆ ಅಥವಾ 1 ರಿಂದ 2 ಬಾರಿ ಕಂಪ್ಲೀಟಾಗಿ ರಿವಿಷನನ್ನು ಮಾಡಬೇಕಾಗುತ್ತೆ ಅಥವಾ ಓದಿ ಮುಗಿಸ್ಬೇಕಾಗುತ್ತೆ ಸಂಪೂರ್ಣವಾಗಿ 45 ದಿನ. ಆ ನಂತರ 10 ದಿನ ಏನಾಗಬೇಕು, ಪುನರಾವಲೋಕನ ಆಗಬೇಕು. ನೋಡಿ, ಯಾವುದೇ ಒಂದು ಪಠ್ಯಕ್ರಮ ಅಥವಾ ವಿಷಯವನ್ನು ಓದ್ತಿರಲ್ಲ, ಆ ವಿಷಯ ಓದಿದ ನಂತರ ಮತ್ತೆ ನನ್ನ ಪ್ರಕಾರ ಒಂದು ಪರೀಕ್ಷೆಯನ್ನು ಯಶಸ್ವಿಗೊಳಿಸೋಕ್ಕೆ ಹೆಚ್ಚು ರಿವಿಷನ್ ಬೇಕಾಗುತ್ತೆ. ಸಮಯ ಕಡಿಮೆ ಇರೋದರಿಂದ ಕನಿಷ್ಠ 1 ರಿಂದ 2 ಬಾರಿ ನೀವು ಪುನರಾವಲೋಕನ ರಿವಿಷನ್ ಮಾಡಬೇಕಾಗುತ್ತೆ. ಏನು, ರಿವಿಷನ್ ಮಾಡಿದರೆ ನಿಮಗೆ ಎಕ್ಸಾಮಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೊನೆಯ 5 ದಿನ ಮಾಕ್ ಟೆಸ್ಟ್ ಅಥವಾ ಒಂದು ಎಲ್ಲೇ ಮಿಸ್ಟೇಕನ್ನು ಮಾಡ್ತೀರಿ ಅಂತಕ್ಕಂಥದ್ದು ಕಂಡುಹಿಡಬೇಕಾಗುತ್ತೆ. ಇಲ್ಲಿ ಒಂದು ತಿದ್ದುಕೊಳ್ಳಿ, ಏನಂದರೆ 60 ದಿನದ ಆರಂಭದಿಂದಲೂ ಕೂಡ ಒಂದೊಂದು ಪರೀಕ್ಷೆಯನ್ನು ಟೆಸ್ಟನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿ. ಇದರಿಂದ ನಿಮಗೆ ಹತ್ತತ್ರ 60 ಟೆಸ್ಟನ್ನು ಸಾಲ್ವ್ ಮಾಡಿದಂಗೆ ಆಗುತ್ತೆ. ಜೊತೆಗೆ ಹೆಚ್ಚೆಚ್ಚು ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಹತ್ತತ್ರ ನೀವು ಒಂದು ದಿನಕ್ಕೆ ಒಂದು 100 ಪ್ರಶ್ನೆ ಅಂತಂದರೆ 60 ದಿನಕ್ಕೆ ಹತ್ತತ್ರ ಒಂದು 6000 ಕ್ವಶನನ್ನು ಬಿಡಿಸಿದಂಗೆ ಆಗುತ್ತೆ. ಇದು ನಿಮ್ಮ ಎಕ್ಸಾಮಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಪ್ರತಿದಿನ 8 ರಿಂದ 10 ಗಂಟೆಗಳ ಪರಿಣಾಮಕಾರಿ ಅಧ್ಯಯನ ಮಾಡಬೇಕಾಗುತ್ತೆ. ಈಗ ಸಮಯ ಕಡಿಮೆ ಇದೆ, ಹಾಗಾಗಿ ಕಂಪಲ್ಸರಿ ನೀವು ಹೆಚ್ಚಿನ ಒಂದು ಸಮಯವನ್ನು ಅಧ್ಯಯನಕ್ಕೆ ಮೀಸಲಿಡಬೇಕಾಗುತ್ತೆ. ಕನಿಷ್ಠ 8 ರಿಂದ 10 ಗಂಟೆಯನ್ನು ನೀವು ಸುಮ್ಮನೆ ಓದೋದಲ್ಲ, ಎಫೆಕ್ಟಿವ್ ಆಗಿ ಸ್ಟಡಿಯನ್ನು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಸಾಮಾನ್ಯವಾಗಿ ಒಂದು ಸಿಂಪಲ್ಲಾಗಿ ನಾನು ಟೈಮ್ ಟೇಬಲನ್ನು ಹಾಕ್ಕೊಟ್ಟಿದ್ದೀನಿ. ಇದು ನೀವು ಮ್ಯಾಚ್ ಆಯಿತು ಅಂದರೆ ಅಪ್ಲೈ ಮಾಡ್ಕೊಳ್ಳಿ. ಇದರಲ್ಲಿ ಬೇಕಾದರೆ ಬದಲಾವಣೆ ಮಾಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಬೆಳಗ್ಗೆ 5:30 ರಿಂದ 8 ಗಂಟೆವರೆಗೆ ಒಂದು ಹೊಸ ವಿಷಯಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಈ ಮೊದಲು ಓದ್ದೇ ಇರತಕ್ಕಂಥ ವಿಷಯಗಳನ್ನು ಅಧ್ಯಯನ ಮಾಡಬೇಕು. ನೆಕ್ಸ್ಟ್ 9 ರಿಂದ 12ವರೆಗೆ ಪ್ರಮುಖ ವಿಷಯಗಳು, ಹಿಸ್ಟ್ರಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಪೊಲಿಟಿ ಇರ್ಬೋದು, ಈ ರೀತಿಯ ಸಬ್ಜೆಕ್ಟ್ಗಳನ್ನು ಓದಿ. ಆನಂತರ 2 ರಿಂದ 4 ಗಂಟೆವರೆಗೆ ನೋಡಿ ಮೌಖಿಕ ಅಭ್ಯಾಸವನ್ನು ಮಾಡಬೇಕು. ಪ್ರಶ್ನೆಗಳನ್ನು ಬಿಡಿಸ್ಬೇಕು. ಹೆಚ್ಚೆಚ್ಚು ಪ್ರಶ್ನೆಗಳನ್ನು ಬಿಡಿಸಿದಂತೆಲ್ಲ ನೀವು ಎಕ್ಸಾಮಲ್ಲಿ ಕ್ಲಿಯರ್ ಮಾಡುವಂತಹ ಒಂದು ಸಾಧ್ಯತೆ ತುಂಬ ಹೆಚ್ಚಿರುತ್ತೆ. ಮತ್ತು ನೀವು ರಿವಿಷನ್ ಮಾಡಬೇಕು. ಅವತ್ತಿನ ದಿನ ಏನನ್ನು ಅಧ್ಯಯನ ಮಾಡಿದ್ದೀರೋ ಅದನ್ನ ರಿವಿಷನ್ ಮಾಡ್ತಾ ಹೋದಾಗ ನಿಮಗೆ ಓದಿದ ವಿಷಯಗಳು ಚೆನ್ನಾಗಿ ಮನನ ಆಗುತ್ತೆ. ಆನಂತರ ನೀವು 8 ರಿಂದ 9 ಗಂಟೆಗೆ ಒಂದು ಕರೆಂಟ್ ಅಫೇರ್ಸನ್ನು ನೀವು ಅಧ್ಯಯನ ಮಾಡ್ಬೋದು. ಆನಂತರ ನೀವು 9 ರಿಂದ 11ವರೆಗೆ ಕೂಡ ಅಧ್ಯಯನ ಮಾಡ್ತೀರಂದರೆ ಮತ್ತೆ ಬೇರೆ ಬೇರೆ ವಿಷಯಗಳನ್ನು ಅಧ್ಯಯನ ಮಾಡ್ಬೋದಾಗಿದೆ. ನೆಕ್ಸ್ಟ್ 4ನೇ ಸ್ಟ್ರಾಟಜಿ ಯಾವುದು ಅಂದರೆ, ಹೆಚ್ಚು ಅಂಕ ತರುವ ವಿಷಯಗಳಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಹಾಗಾದರೆ
ನೀವು ಎದುರಿಸುವಂತಹ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳು ಯಾವ ಒಂದು ವಿಷಯಗಳ ಮೇಲೆ, ಯಾವ ಒಂದು ಏರಿಯಾದ ಮೇಲೆ ಬರುತ್ತೆ ಅನ್ನೋದನ್ನು ಹೇಗೆ ಕಂಡುಹಿಡಬೇಕು ಅಂತ ಅನ್ನೋದಾದರೆ, ನೀವು ಇಂದಿನ ಓಲ್ಡ್ ಏನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಇರುತ್ತಲ್ಲ ಅವುಗಳನ್ನು ವಿಶ್ಲೇಷಣೆ ಮಾಡಬೇಕು. ಅನಾಲಿಸಿಸ್ ಮಾಡಿದಾಗ ನೀವು ಯಾವ ಒಂದು ವಿಷಯದ ಮೇಲೆ ನಿರಂತರವಾಗಿ ಪ್ರಶ್ನೆಗಳು ಬರ್ತಾ ಇದೆ, ಕರೆಂಟ್ ಅಫೇರ್ಸ್ ಮೇಲೆ ಎಷ್ಟು ಬರ್ತಾ ಇದೆ, ಹಿಸ್ಟ್ರಿ ಮೇಲೆ ಎಷ್ಟು ಬರ್ತಾ ಇದೆ, ಒಲ್ಡಿ ಮೇಲೆ ಎಷ್ಟು ಬರ್ತಾ ಇದೆ, ಇದು ಮೆಂಟಾಲಿಟಿ ಮೇಲೆ ಎಷ್ಟು ಬರ್ತಾ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಅದರ ಒಂದು ಆಧಾರದ ಮೇಲೆ ಯಾವ ಕಡಿಮೆ ಟೈಮಲ್ಲಿ ಯಾವ ವಿಷಯಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅಧ್ಯಯನವನ್ನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟು ಪದೇ ಪದೇ ಕೇಳುವಂತಹ ವಿಷಯಗಳನ್ನು ಮೊದಲು ಓದಬೇಕಾಗುತ್ತೆ. ಕೆಲವೊಂದು ಹಿಸ್ಟ್ರಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಪೊಲಿಟಿ ಇರ್ಬೋದು, ಕರೆಂಟ್ ಅಫೇರ್ಸ್ ಇರ್ಬೋದು, ಕೆಲವೊಂದು ವಿಷಯಗಳ ಮೇಲೆ ಪದೇ ಪದೇ ಬರ್ತಾ ಹೋಗುತ್ತೆ. ಅಂಥ ವಿಷಯಗಳನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿ ಅಲ್ಲಿ ಪ್ರಶ್ನೆ ಖಂಡಿತವಾಗಿ ಬರೋ ನಿರೀಕ್ಷೆ ಇರೋದ್ರಿಂದ ಆ ಒಂದು ವಿಷಯಗಳನ್ನು ನೀವು ಹೆಚ್ಚು ಮನನವನ್ನು ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, 5ನೇ ಸ್ಟ್ರಾಟಜಿ ಏನಂದರೆ ದಿನಕ್ಕೆ ಕನಿಷ್ಠ 100ರಿಂದ 150 ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾಗುತ್ತೆ. ನಾನು ಏನು ಸಜೆಷನ್ ಮಾಡ್ತೀನಿ ಅಂತಂದರೆ, ಒಂದು ಕಡಿಮೆ ಪ್ರೈಸಲ್ಲಿ ಸುಮಾರು ಇನ್ಸ್ಟಿಟ್ಯೂಟ್ಗಳು ನಿಮಗೆ ಟೆಸ್ಟ್ ಸೀರೀಸನ್ನು ಕೊಡ್ತಾ ಹೋಗ್ತಾ ಇದೆ. ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಈಗ 500ರಿಂದ 1000 ರೂಪಾಯಿಗೆ ಯೋಚನೆ ಮಾಡ್ದೇ ನೀವು ಟೆಸ್ಟ್ ಸೀರೀಸ್ಗಳನ್ನು ತೆಗೆದುಕೊಂಡು ಪ್ರತಿದಿನ ನೀವು ಕೂಡ ಒಂದು ಟೆಸ್ಟನ್ನು ಸಾಲ್ವ್ ಮಾಡ್ತಾ ಹೋಗಿ. ಸುಮಾರು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಉಚಿತವಾದಂತಹ ಟೆಸ್ಟ್ PDF ಕೂಡ ಸಿಗುತ್ತೆ. ಅದನ್ನು ಕೂಡ ನೀವು ಬಳಸ್ಕೊಳ್ಬೋದಾಗಿದೆ. ಅದಕ್ಕೆ ಸಮಯವನ್ನು ನಿಗದಿಪಡಿಸಿ. ಫಾರ್ ಎಕ್ಸಾಂಪಲ್ಲು PC ಎಕ್ಸಾಮ್ಗೆ 1 ಅವರ್ ಟೈಮ್ ಇದೆ ಎಕ್ಸಾಮ್ಗೆ, ಅಥವಾ 1 ಗಂಟೆ 30 ನಿಮಿಷ ಇದೆ ಅಂತಂದರೆ ಅದೇ ಟೈಮ್ ಇಟ್ಕೊಂಡ್ಬಿಟ್ಟು 11ರಿಂದ 12:30ವರೆಗೆ ಒಂದು ಪೇಪರ್ 1 ಬಿಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿಕೊಳ್ಳಿ. ವಿತಿನ್ ಟೈಮಲ್ಲಿ ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಎಕ್ಸಾಮ್ ಫೇರ್ ಕೂಡ ಕಡಿಮೆ ಆಗುತ್ತೆ, ಮತ್ತು ಪ್ರಶ್ನೆಗಳನ್ನ ಹೆಚ್ಚು ಬಿಡಿಸಿದಂತ ಹೋದಂಗೆಲ್ಲ ನೀವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ನೀವು ಗಳಿಸೋಕ್ಕೆ ಸಾಧ್ಯ ಆಗುತ್ತೆ. ಈ ಟೆಸ್ಟ್ ಸೀರೀಸನ್ನು ಡೈಲಿ ಸಾಲ್ವ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ತಪ್ಪಾದ ಪ್ರಶ್ನೆಗಳಿಗೆ ಪ್ರತ್ಯೇಕ ನೋಟವನ್ನು ತಯಾರಿಸಿ. ನೋಡಿ, ಪದೇ ಪದೇ ಯಾವ ಒಂದು ಏರಿಯಾದಲ್ಲಿ ನಿಮ್ಮ ಪ್ರಶ್ನೆಗಳು ತಪ್ಪಾಗ್ತಾ ಹೋಗ್ತಾ ಇದೆಯೋ ಆ ಒಂದು ಪ್ರಶ್ನೆಗಳನ್ನು ನೋಟ್ ಮಾಡಿಕೊಂಡು ಚೆನ್ನಾಗಿ ಅಧ್ಯಯನ ಮಾಡಿ ಮುಂದಿನ ಒಂದು ಮಾಕ್ ಟೆಸ್ಟ್ಗಳಲ್ಲಿ ಆ ಒಂದು ತಪ್ಪನ್ನು ಕಡಿಮೆ ಮಾಡಿ ಫೈನಲ್ ಎಕ್ಸಾಮಲ್ಲಿ ಆ ಒಂದು ತಪ್ಪುಗಳಾಗದಂತೆ ಹೆಚ್ಚು ಅಂಕ ಗಳಿಸೋಕ್ಕೆ ಈ ಟೆಸ್ಟ್ ಸೀರೀಸ್ ಅನುಕೂಲ ಆಗುತ್ತೆ. ನೆಕ್ಸ್ಟ್ ನೋಡಿ, ಇನ್ನೊಂದು 6th ಸ್ಟ್ರಾಟಜಿ ಏನು ಅನ್ನೋದಾದರೆ, ಇಂದಿನ 5ರಿಂದ 10 ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕಾಗುತ್ತೆ. ಈಗ ಸಮಯ ಕಡಿಮೆ ಇರೋದ್ರಿಂದ ಮಿನಿಮಮ್ ಅಂದರೆ ಒಂದು 10ರಿಂದ 15 ವರ್ಷದ ಕ್ವಶನ್ ಪೇಪರನ್ನು ಬಿಡಿಸಬೇಕಾಗುತ್ತೆ. ಸಾಧ್ಯ ಇದ್ದರೆ ಟೈಮ್ ಬಿಡಿಸಿ, ಇಲ್ಲಾಂದರೆ ಕನಿಷ್ಠ ಅಂದರೂ ಕೂಡ 5ರಿಂದ 10 ವರ್ಷಗಳ ಒಂದು ಕ್ವಶನ್ ಪೇಪರ್ಗಳನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಪ್ರಶ್ನೆಗಳ ಸ್ವರೂಪ ತಿಳಿಯುತ್ತೆ, ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದೆ ಅನ್ನೋದನ್ನು ಪ್ರಶ್ನೆ ಪತ್ರಿಕೆಗಳ ಮೂಲಕ ತಿಳಿಯುತ್ತೆ, ಮತ್ತು ಪರೀಕ್ಷೆಯ ಕಠಿಣತೆಯನ್ನು ಅಂದಾಜಿಸಲು ಸಾಧ್ಯ ಆಗುತ್ತೆ. ಇತ್ತೀಚೆಗೆ KE ಮತ್ತು KPSC ನಡೆಸುವಂತಹ ಪ್ರಶ್ನೆಗಳ ಒಂದು ಕಠಿಣತೆ ತುಂಬ ಹೆಚ್ಚಾಗ್ತಾ ಹೋಗ್ತಾ ಇದೆ. ಪ್ರಶ್ನೆಗಳು ನೇರವಾಗಿ ಬರದೆ ವಿಶ್ಲೇಷಣಾ ರೂಪವಾಗಿ ಬರ್ತಾ ಇದ್ದಾವೆ. ಹಾಗಾಗಿ ನಿಮ್ಮ ಸಿದ್ಧತೆಯನ್ನು ಆಳಗೊಳಿಸಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಚಿಕ್ಕ ನೋಟ್ಸನ್ನು ತಯಾರು ಮಾಡಬೇಕು. ಸಾಧ್ಯವಾದಲ್ಲಿ ಈಗ ಕಂಪ್ಲೀಟಾಗಿ ನೋಟ್ಸನ್ನು ತಯಾರು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಕೂಡ ಯಾವ್ಯಾವ ಒಂದು ಕ್ಷೇತ್ರಗಳಲ್ಲಿ ಯಾವ್ಯಾವ ಒಂದು ವಿಷಯಗಳು ಇಂಪಾರ್ಟೆಂಟ್ ಆಗುತ್ತೋ ಅಥವಾ ಓದಿದಂಥ ವಿಷಯಗಳನ್ನು ಚಿಕ್ಕದಾಗಿ ನೋಟ್ ಮಾಡ್ಕೊಳ್ತಾ ಹೋದಾಗೆಲ್ಲ ನೀವು ಫೈನಲ್ಲಾಗಿ ರಿವಿಷನ್ ಮಾಡೋಕ್ಕೆ ಮತ್ತು ಓದಿರುವಂಥ ಅಂಶಗಳನ್ನು ಮರೆಯದೆ ನೆನಪಿಟ್ಟುಕೊಳ್ಳೋಕ್ಕೆ ಚಿಕ್ಕ ನೋಟ್ಸ್ ತುಂಬ ತಯಾರಿ ಆಗುತ್ತೆ. ನನ್ನ ಒಂದು ಅಧ್ಯಯನದಲ್ಲಿ ಕೂಡ ಈ ಸ್ಮಾಲ್ ನೋಟ್ಸ್ಗಳು ತುಂಬ ಹೆಲ್ಪ್ ಆಗ್ತಾ ಇತ್ತು, ಶಾರ್ಟ್ ನೋಟ್ಸ್ಗಳು. ಇದರಲ್ಲಿ ಏನಾಗುತ್ತೆ, ಪ್ರಮುಖ ದಿನಾಂಕಗಳು, ಯೋಜನೆಗಳು, ಸಂವಿಧಾನದ ವಿಧಿಗಳು, ಅಂಕಿಅಂಶಗಳು ಒಂದು ಪುಸ್ತಕದಲ್ಲಿ ಬರೆದು ಇಟ್ಕೊಳ್ಳಿ. ಫೈನಲ್ ಸ್ಟೇಜಲ್ಲಿ ರಿವಿಷನ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಕೊನೆಯ ವಾರದಲ್ಲಿ ಇವು ಅತ್ಯಂತ ಉಪಯುಕ್ತ ಆಗ್ತವೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ವಾರಕ್ಕೊಮ್ಮೆ ಮಾರ್ಕ್ ಟೆಸ್ಟ್ ನಾನು ಈಗಾಗಲೇ ಹೇಳಿದೆ. ಕಂಪ್ಲೀಟಾಗಿ ದಿನ ಟೆಸ್ಟನ್ನು ಅಟೆಂಡ್ ಮಾಡಿದರೂ ಗುಡ್, ಅದಾಗಿಲ್ಲ ಅಂದರೆ ನಿಮಗೆ ಅಟ್ಲೀಸ್ಟ್ ವಾರಕ್ಕೊಮ್ಮೆ ವೀಕ್ಲಿ ಟೆಸ್ಟ್ಗಳಿಗೆ ಅಟೆಂಡ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ, ನೈಜ ಪರೀಕ್ಷೆ ವಾತಾವರಣದಲ್ಲಿ ಬರೆಯಿರಿ. ಅಂದರೆ ಹೋಗಿ ನೀವು ಆಫ್ಲೈನನ್ನು ಟೈಮ್ ಇತ್ತು ಅಂದರೆ ಸಿಟಿಗಳಲ್ಲಿ ನೀವು ಧಾರವಾಡ, ಬೆಂಗಳೂರುಗಳಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದರೆ ಆಫ್ಲೈನ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಅಲ್ಲೋಗಿ ಕೂಡ ನೀವು ವಿತಿನ್ ಟೈಮ್ ಒಳಗೆ ಎಕ್ಸಾಮನ್ನು ಬರೆದ್ರೆ ನೀವು ಫೈನಲ್ ಎಕ್ಸಾಮಲ್ಲಿ ಯಾವ ರೀತಿ ವಾತಾವರಣ ಇರುತ್ತೋ ಅದೇ ರೀತಿ ನೀವು ಕ್ರಿಯೇಟ್ ಆಗುತ್ತೆ, ಮತ್ತು ಇದರಿಂದ ಪರೀಕ್ಷಾ ಏನು ಎಕ್ಸಾಮ್ ಫೇರ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಬರುತ್ತೆ. ಅಂಕಗಳಿಗಿಂತ ತಪ್ಪುಗಳನ್ನು ಸರಿಪಡಿಸೋದ್ರ ಮೇಲೆ ಗಮನ ಕೊಡಿ. ನೋಡಿ, ನೀವು ಏನಾಗುತ್ತೆ, ಒಂದು ಟೆಸ್ಟ್ ಬರೀತೀರಿ, ತುಂಬ 50ರಿಂದ 60 ಅಂಕ ಬರುತ್ತೆ. 2ನೇ ಟೆಸ್ಟ್ ಬರೀತೀರಿ, ಅದೇ 50ರಿಂದ 65 ಬರುತ್ತೆ. 3ನೇ ಟೆಸ್ಟ್ ಬರೀತೀರಿ. ಈಗ ಏನಾಗುತ್ತೆ ಅಂದರೆ, ಸ್ವಲ್ಪ ಅಂಕಗಳು ಕಡಿಮೆ ಬರ್ತಾ ಏನಾಗುತ್ತೆ, ನಿಮ್ಮ ಒಂದು ಆತ್ಮಸ್ಥೈರ್ಯ ಅಥವಾ ನಿಮ್ಮ ಮೇಲೆ ನಿಮ್ಮ ಭರವಸೆ ಕಡಿಮೆ ಆಗ್ತಾ ಹೋಗುತ್ತೆ. ಮೊದಲು ಈ ಥರ ಆಗುತ್ತೆ, ನೀವು ಅಧ್ಯಯನ ಮಾಡ್ದಂಗೆಲ್ಲ ವಿಷಯಗಳು ತಿಳ್ಕೊಂಡು ಹೋಗ್ದಂಗೆಲ್ಲ ಅಂಕಗಳ ಒಂದು ಪ್ರಮಾಣ ಏರಿಕೆ ಆಗುತ್ತೆ. ಹಾಗಾಗಿ ಮೊದಲು ಅಂಕಗಳು ಕಡಿಮೆ ಬಂತಂದರೆ ನೀವು ಯಾವುದೇ ಕಾರಣಕ್ಕೂ ಭಯಪಡಬಾರ್ದು. ಮುಂದೆ ಅಂಕಗಳು ಹೆಚ್ಚಾಗುತ್ತೆ. ಬಟ್ ಎಲ್ಲಿ ತಪ್ಪು ಮಾಡ್ತೀರಿ ಅಂತಕ್ಕಂಥದ್ದನ್ನು ಸರಿಪಡಿಸ್ಕೊಂಡ್ರೆ ಖಂಡಿತವಾಗಿಯೂ ಮುಂಬರುವಂತಹ ಟೆಸ್ಟ್ ಸೀರೀಸ್ಗಳಲ್ಲಿ ಹೆಚ್ಚು ಅಂಕಗಳು ಬಂದು ಫೈನಲ್ ಎಕ್ಸಾಮಲ್ಲಿ ಕೂಡ ನೀವು ಉತ್ತಮ ಅಂಕಗಳೊಂದಿಗೆ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಸ್ನೇಹಿತರೆ, ಒಂದು ಕಿವಿ ಮಾತು, ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನು ಕಡಿಮೆ ಮಾಡಿ. ನೋಡಿ, ಈಗ ಏನಾಗಿಬಿಟ್ಟಿದೆ ಅಂತಂದರೆ, ಮೊಬೈಲನ್ನು ನಾವು ಬಿಟ್ಟರೂ ಕೂಡ ನಮ್ಮನ್ನು ಮೊಬೈಲ್ ಬಿಡದೇ ಇರುವಂತಹ ಒಂದು ಸನ್ನಿವೇಶಗಳು, ವಾತಾವರಣಗಳು
ಕ್ರಿಯೇಟ್ ಆಗಿಬಿಟ್ಟಿದೆ. ಯಾಕಂದರೆ ಈಗಾಗಲೇ ನಾವು ಮೊಬೈಲ್ ಇಲ್ಲದೆ ಇರುವಂತಹ ಒಂದು ಬದುಕನ್ನು ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಸಮಯ ತುಂಬ ಕಡಿಮೆ ಇದೆ. ಅಧ್ಯಯನ ಸಮಯದಲ್ಲಿ ನೋಟಿಫಿಕೇಷನ್ಗಳನ್ನು ಆಫ್ ಮಾಡಬೇಕಾಗುತ್ತೆ. ನೋಡಿ, ಮೊಬೈಲನ್ನು ಪಕ್ಕದಲ್ಲೇ ಇಟ್ಕೋಬೇಕು, ಅಧ್ಯಯನಕ್ಕೂ ಕೂಡ ಸಹಕಾರಿಯಾಗಿದೆ. ಬಟ್ ಏನಾಗುತ್ತೆ ಅಂದರೆ ನೋಟಿಫಿಕೇಷನ್ ಆಫ್ ಮಾಡಿಟ್ಕೊಳ್ಳಿ ಅಥವಾ ಸ್ವಿಚ್ ಆಫ್ ಮಾಡಿ ಓದೋ ಒಂದು ಸಂದರ್ಭದಲ್ಲಿ ನೋಟಿಫಿಕೇಷನ್ ಬಂದಂಗೆಲ್ಲ ಏನು ಬಂದಿದೆ, ಹೊಸ ಅಪ್ಡೇಟ್ಗಳು ಏನಿದೆ, ಈ ರೀತಿ ಮಾಡ್ತಾ ಹೋದಂಗೆಲ್ಲ ನೀವು ಅದರಲ್ಲೇ ಮುಳುಗ್ತಾ ಹೋಗ್ತೀರಿ. ಹಾಗಾಗಿ ನನ್ನ ಪ್ರಕಾರ ಒಂದು ಮೊಬೈಲನ್ನು ಎಕ್ಸಾಮ್ ಪ್ರಿಪ್ರೇಷನ್ ಅವಧಿಯಲ್ಲಿ ಸ್ವಿಚ್ ಆಫ್ ಮಾಡಿ ಅಥವಾ ಅದನ್ನು ಕಡಿಮೆ ಬಳಸೋದು ಒಳ್ಳೆಯದು. ದಿನಕ್ಕೆ ನಿರ್ದಿಷ್ಟ ಸಮಯವನ್ನು ಮಾತ್ರ ಬಳಸಿ, ದಿನಕ್ಕೆ 1 ರಿಂದ 2 ಗಂಟೆ ಮಾತ್ರ ಬಳಸೋ ಪ್ರಯತ್ನವನ್ನು ಮಾಡಿ. ನೆಕ್ಸ್ಟ್ ಸ್ನೇಹಿತರೆ, ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಕೊನೆಯ ಹಂತದಲ್ಲಿ ಏನಾಗುತ್ತೆ ಅಂದರೆ, ಸುಮಾರು ವಿದ್ಯಾರ್ಥಿಗಳನ್ನು ನಾನು ಗಮನಿಸಿದ್ದೇನೆ, ಎಕ್ಸಾಮ್ ಇನ್ನೇನು ಬಂತು ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಅಂದರೆ ಸುಮಾರು 10 ರಿಂದ 12 ತಾಸು ಓದೋಕ್ಕೆ ಹೋಗ್ತಾರೆ. ರಾತ್ರಿ 12 ರಿಂದ 1 ಗಂಟೆವರೆಗೆ ಓದ್ತಾರೆ, ಮತ್ತು ಹಗಲೆಲ್ಲ ಓದ್ತಾರೆ. ಹೀಗೆ ಓದೋದ್ರಿಂದ ಏನಾಗುತ್ತಂದರೆ ಒಮ್ಮೆಲೆ ಬಾಡಿ ನಮ್ಮ ಒಂದು ಓದಿನ ಒಂದು ಅಧ್ಯಯನಕ್ಕೆ ಸಪೋರ್ಟನ್ನು ಮಾಡೋದಿಲ್ಲ. ಇದರಿಂದ ಏನಾಗುತ್ತೆ, ಅನಾರೋಗ್ಯಕ್ಕೆ ಉಂಟಾಗುತ್ತೆ. ಇದರಿಂದ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಒಂದು ವ್ಯಕ್ತಿಗೆ ಎಷ್ಟು ನಿದ್ರೆ ಬೇಕೋ ಅಷ್ಟು ನಿದ್ರೆಯನ್ನು ಮಾಡಬೇಕು. ನಿದ್ದೆಗೆಟ್ಟು ಓದುವಂತಹ ಒಂದು ಅವಶ್ಯಕತೆ ಇಲ್ಲಿ ಬಿಡೋದಿಲ್ಲ. ಆ ರೀತಿ ನಿದ್ದೆಗೆಟ್ಟು ಏನಾದರೂ ಓದಿದರೆ ನೀವು ಅಂಕ ಗಳಿಕೆಯ ಮೇಲೆ ಮತ್ತು ಅನಾರೋಗ್ಯದ ಮೇಲೆ ಪರಿಣಾಮ ಬೀರಿಬಿಟ್ಟು ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನಲ್ಲಿ ಕೂಡ ಒಂದು ಲೂಸ್ ಫಾಲ್ ಆಗುತ್ತೆ. ಹಾಗಾಗಿ ನೀವು ಚೆನ್ನಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು. ನಿದ್ದೆ ಚೆನ್ನಾಗಿ ಮಾಡಿ ಚೆನ್ನಾಗಿ ಓದಬೇಕಾಗುತ್ತೆ. ಇನ್ನು ಸರಿಯಾದ ಆಹಾರ ಮತ್ತು ದಿನಕ್ಕೆ 20 ರಿಂದ 30 ನಿಮಿಷವನ್ನು ಎಕ್ಸಸೈಸು, ವ್ಯಾಯಾಮ, ಪ್ರಾಣಾಯಾಮ, ಯೋಗ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಫೈನಲ್ ಆಗಿ ಒಂದು 2 ಮಂತ್ಸಲ್ಲಿ ನಿಮ್ಮ ಒಂದು ಸಕ್ಸಸ್ ಸೂತ್ರ ಏನಾಗಿರಬೇಕು, ಸಕ್ಸಸ್ ಮಂತ್ರ ಏನಾಗಿರಬೇಕು ಅನ್ನೋದಾದ್ರೆ ಸ್ನೇಹಿತರೆ, ಅಧ್ಯಯನ ಒಂದು 60% ಓದಿರಿ ಅಂದರೆ ಪುನರಾವಲೋಕನಕ್ಕೆ ಒಂದು 25% ಇಡಬೇಕು. ಜೊತೆಗೆ 15% ಟೆಸ್ಟ್ ಸೀರೀಸ್ಗಳನ್ನು ಮಾಡಬೇಕು. ಇದು ಸೂಪರ್ ಸ್ಟ್ರಾಟಜಿ ನೋಡಿ ಸ್ನೇಹಿತರೆ. ಈ ರೀತಿ ಮಾಡಿದರೆ ಖಂಡಿತವಾಗಿ ಕೂಡ ನೀವು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸ್ಬೋದು. ಕೇವಲ ಏನು ಮಾಡ್ತಾರೆ ಅಂದರೆ ಕೆಲವು ಪುಸ್ತಕಗಳನ್ನು ಓದ್ತಾ ಹೋಗ್ತಾರೆ, ಬಟ್ ಅದನ್ನ ರಿವಿಷನ್ ಮಾಡೋದಿಲ್ಲ. ಕೊನೆಯ ಹಂತದಲ್ಲಿ ರಿವಿಷನ್ ಮಾಡೋದಿಲ್ಲ. ಹಾಗಾಗಿ ಓದಿರುವಂಥ ವಿಷಯಗಳು ಪರೀಕ್ಷೆಯಲ್ಲಿ ನೆನಪಿಗೆ ಬರೋದಿಲ್ಲ. ಮತ್ತು ಎಕ್ಸಾಮಲ್ಲಿ ಮಿಸ್ಟೇಕ್ಗಳನ್ನು ಕಡಿಮೆ ಮಾಡಬೇಕು ಅಂತಂದರೆ 50% ಅಥವಾ ಮಾರ್ಕ್ ಟೆಸ್ಟ್, ಡೈಲಿ ಒಂದು ಮಾರ್ಕ್ ಟೆಸ್ಟ್ಗಳನ್ನು ನೀವು ಅಟೆಂಡ್ ಮಾಡೋದ್ರಿಂದ ನಿಮ್ಮ ಅಂಕ ಗಳಿಕೆಯಲ್ಲಿ ಕೂಡ ಹೆಚ್ಚಿನ ಒಂದು ಸಾಧನೆ ಆಗಿಬಿಟ್ಟು ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡುವಂತಹ ಅವಕಾಶ ಆಗುತ್ತೆ. ನೋಡಿ, ಒಟ್ಟಾರೆಯಾಗಿ 2 ತಿಂಗಳಲ್ಲಿ ಅದ್ಭುತ ಸಾಧನೆ ಮಾಡೋಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ಪ್ರತಿದಿನ ನಿರಂತರವಾಗಿ ಸರಿಯಾದ ದಿಕ್ಕಿನಲ್ಲಿ ಮಾಡಿದ ಪ್ರಯತ್ನವೇ ಸಾಕಾಗುತ್ತೆ. ನೋಡಿ, ನನ್ನ ಪ್ರಕಾರ ನೀವು ಸರಿಯಾಗಿ 6 ರಿಂದ 8 ತಾಸು ಅಥವಾ 7 ರಿಂದ 8 ತಾಸನ್ನು ಸರಿಯಾಗಿ ಅಧ್ಯಯನ ಮಾಡಿದ್ದೇ ಆದಲ್ಲಿ 2 ತಿಂಗಳಲ್ಲಿ ಬೇಕಾದ ಸಾಧನೆಯನ್ನು ಮಾಡ್ಬೋದು ಮತ್ತು ನಿಮ್ಮ ಒಂದು ಕನಸಿನ ಒಂದು ಹುದ್ದೆಯನ್ನು ನಿಜವಾಗಿಯೂ ಕೂಡ ಪಡೆಯುವಲ್ಲಿ ಸಫಲರಾಗ್ತೀರಿ ಅಂತ ಹೇಳ್ತಾ ಸ್ನೇಹಿತರೆ, ನೋಡಿ, ಯಾವ ಒಬ್ಬ ವ್ಯಕ್ತಿ ಸಮಯವನ್ನು ಗೌರವಿಸುತ್ತಾನೋ ಅವನನ್ನು ಸಮಾಜ ಗೌರವಿಸುವ ದಿನ ಬರುತ್ತೆ. ಹಾಗಾಗಿ ನೀವು ಇರುವ 2 ತಿಂಗಳನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು ನೀವು ಕಂಡ ಕನಸಿನ ಹುದ್ದೆಯನ್ನು ಪಡೀರಿ ಅಂತಕ್ಕಂಥ ಶುಭ ಹಾರೈಕೆಯನ್ನು ಮಾಡ್ತಾ, ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕ್ಲಾಸ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತು ನಿಮ್ಮ ಪರೀಕ್ಷೆಗೆ ಪೂರಕವಾದಂತಹ ಒಂದು ವಿಡಿಯೋಗಳನ್ನು ನಾನು ಮತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಒಂದು ಯಶಸ್ಸೇ ನಮ್ಮ ಒಂದು ಖುಷಿಯನ್ನು ತರುತ್ತೆ. ಹಾಗಾಗಿ ನಿಮ್ಮ ಅಧ್ಯಯನ ಚೆನ್ನಾಗಿರಲಿ, ನೀವು ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಶುಭ ಹಾರೈಸ್ತಾ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರಗಳು.